ನಮಗೋಸ್ಕರ ಅನೇಕ ಕಷ್ಟಗಳನ್ನು ಅನುಭವಿಸಿದ ಯೇಸು ಸ್ವಾಮಿ ಅಂತ್ಯಕಾಲದಲ್ಲಿ ಶಿಲುಬೆಗೆ ಹೋಗೋದಕ್ಕೆ ಮುಂಚೆ ಅನುಭವಿಸಿದ ಒಂದು ನೋವುಗಳು, ಕ್ರಿಸ್ತನನ್ನ ತೊರೆದು ಓಡಿ ಹೋದಂಥ ಶಿಷ್ಯ, ಯೇಸು ಸ್ವಾಮಿ ಶಿಲುಬೆಗೆ ಏರಿಸಲ್ಪಟ್ಟದ್ದು, ನಮಗೋಸ್ಕರ ನಿಮಗೋಸ್ಕರ ಈ ಒಂದು ಪಾಠ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸಬ್ಬತ್ ಶಾಲೆ ಪಾಠ ಎಂಬತಕ್ಕಂಥದ್ದನ್ನು ನಿಮಗೋಸ್ಕರ ತಯಾರು ಮಾಡಿ ಲೇಖಕರು ಅನುಭವದಿಂದ ಬರೆದಿರ್ತಕ್ಕಂಥ ಮಾತುಗಳನ್ನು ನಿಮಗೋಸ್ಕರ ಈ ಕಾರ್ಯಕ್ರಮದ ಮೂಲಕ ತಂದಿದ್ದೇವೆ. ಬನ್ನಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಮೆರಗು ತೂಕವನ್ನು ನೀಡಲು ಅನುಭವಶಾಲಿಗಳು ಬಂದಿದ್ದಾರೆ. ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. 11ನೇ ಪಾಠಕ್ಕೆ ಬಂದಿದ್ದೇವೆ. ಮಾರ್ಕನ ಸುವಾರ್ತೆಯಲ್ಲಿ ಸಾಧಾರಣವಾಗಿ ನಾವು ತೆಗೆದುಕೊಳ್ತಕ್ಕಂಥದ್ದು ಕೆಲವೊಂದು ಅಂಶಗಳು. ಕ್ರಿಸ್ಮಸ್ ಸಮಯದಲ್ಲಿ ಒಂದು ಸಂದೇಶವನ್ನು ಸರಿ ಮಾಡುವಾಗ, ನಾವು ತಯಾರಿ ಮಾಡುವಾಗ 2 ವಚನಗಳನ್ನು ನೋಡ್ತಕ್ಕಂಥದ್ದು ಉಂಟು. ಆದರೆ ಯೇಸು ಸ್ವಾಮಿಯ ಕಷ್ಟಗಳನ್ನು ಕೂಡ ಅದ್ಭುತವಾಗಿ ಈ ಒಂದು ಸುವಾರ್ತೆಯಲ್ಲಿ ಬರೆದಿರ್ತಕ್ಕಂಥ ತುಂಬ ಸಂತೋಷ. ಪಾಸ್ಟರ್ ರಾಜದಾಸ್, ಏನಂತೀರ ನಿಮ್ಮ ಒಂದು ಅನಿಸಿಕೆ? ಈ ಪುಸ್ತಕದಲ್ಲಿ ಸ್ವಾಮಿ ಪಟ್ಟಂಥ ಶ್ರಮ ಯಾವ ಉದ್ದೇಶಕ್ಕಾಗಿ ಎಂಬುದನ್ನು ಭಾಳ ಸ್ಪಷ್ಟವಾಗಿ ವಿವರಣೆ ಮಾಡಿದ್ದಾರೆ. ವಂಡರ್ಫುಲ್. ಸ್ಮರಣ ವಾಕ್ಯವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 36ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ದೇವರನ್ನು ಪ್ರಾರ್ಥಿಸಿ, ಅಪ್ಪ ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಅಂದನು. ವಂಡರ್ಫುಲ್. ಪಾಸ್ಟರ್ ಪ್ರಸನ್ನ ಕುಮಾರ್, ಈ ಸಬ್ಬತ್ ದಿನದ ಪಾಠದಲ್ಲಿ ಏನು ಬರೆದಿದೆ? ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದಿಂದ 16 ವಚನಗಳು, ಅಂದರೆ ಈ 14, 15, 16 3 ಅಧ್ಯಾಯಗಳು ಸಹ ಯೇಸು ಕ್ರಿಸ್ತನ ಅನುತಾಪದ ವಾರದ ಘಟನೆಗಳು ನಡೆಯಲ್ಪಟ್ಟಿದೆ. ವಿಶೇಷವಾಗಿ ಯೇಸು ಕ್ರಿಸ್ತನ ಒಂದು ಕಷ್ಟ, ಮರಣ ಹಾಗೂ ಪುನರುತ್ಥಾನ, ಈ 3 ಘಟನೆಗಳನ್ನು ಈ 3 ಪಾಠದಲ್ಲಿ 3 ಅಧ್ಯಾಯದಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ. ಹಾಗೂ ಇದರಲ್ಲಿ ಗುರುವಾರ, ಶುಕ್ರವಾರ ಯೇಸು ಸ್ವಾಮಿ ಏನೇನು ಘಟನೆಗಳನ್ನು ಅನುಭವಿಸಿದರು, ಯಾವ ರಾಜರ ಬಳಿ ಹೋಗಿ ನಿಂತರು, ಅವ್ರಿಗೆಷ್ಟು ಕಷ್ಟ ಆಯಿತು, ಗೆತ್ಸೆಮನೆ ತೋಟಕ್ಕೆ ಹೋದದ್ದು, ಪಿಲಾತನ ಬಳಿಯಲ್ಲಿ ಹೋದದ್ದು, ಇವೆಲ್ಲವನ್ನು ನಾವು ಈ ವಾರದಲ್ಲಿ ಕಲಿಯುವಂತರಾಗಿದ್ದೇವೆ. ಅದು ಮಾತ್ರವಲ್ಲ, ಶುಕ್ರವಾರದಲ್ಲಿ ಆತನು ಮರಣ ಹೊಂದಿದ್ದು ಮತ್ತು ಭಾನುವಾರದಲ್ಲಿ ಪುನರುತ್ಥಾನಗೊಂಡದ್ದು, ಇವುಗಳನ್ನು ಸಹ ನಾವು ಕಲೀಲಿಕ್ಕೆ ಹೋಗುವಂತರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿ ಕರ್ತನ ರಾತ್ರ ಭೋಜನ ಕೂಟವನ್ನು, ಗೆತ್ಸೆಮನೆ ತೋಟದಲ್ಲಿ ಅನುಭವಿಸಿರತಕ್ಕಂಥ ಒಂದು ಘಟನೆಯನ್ನು, ರೋಮನರು ಬಂದು ಆತನನ್ನು ಬಂಧಿಸಿದ್ದನ್ನು, ಪೇತ್ರನು ಆತನ ಬಂಕಿದ್ದನ್ನು, ಇವೆಲ್ಲವನ್ನು ಈ ವಾರದ ಪಾಠದಲ್ಲಿ ನಾವು ಗಮನಿಸುವಂತರಾಗಿದ್ದೇವೆ. ಭಾನುವಾರದಲ್ಲಿ ಬರುವಾಗ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 1ರಿಂದ 11 ವಚನಗಳಲ್ಲಿ ಇದರ ಮಧ್ಯದಲ್ಲಿ ಒಂದು ಘಟನೆಯನ್ನು ನೋಡ್ತೇವೆ. ಯೇಸು ಕ್ರಿಸ್ತನು ಪಸ್ಕ ಹಬ್ಬಕ್ಕೆ 2 ದಿನಗಳು ಮಾತ್ರ ಇತ್ತು. ಆ ಪಸ್ಕ ಹಬ್ಬಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಆತನು ಸಿಮೋನನ, ಕುಷ್ಠರೋಗಿಯಾದಂಥ ಸಿಮೋನನ ಮನೆಗೆ ಹೋಗ್ತಾನೆ. ಆ ಸಿಮೋನನ ಮನೆಗೆ ಆತನು ಹೋಗುವಾಗ ಆ ಬೆಥಾನ್ಯದಲ್ಲಿ ಒಬ್ಬ ಸ್ತ್ರೀ ಆತನ ಪಾದಗಳನ್ನು ತೊಳೆಯುವುದಕ್ಕೆ ಬರ್ತಾಳೆ. ಹೇಗೆ ತೊಳಿತಾಳೆ ಎಂಬುದಾಗಿ ಹೇಳುವಾಗ, ಬಹಳ ಬೆಲೆಯುಳ್ಳ ಜಟಮಾಂಸ ತೈಲವನ್ನು ತೆಗೆದುಕೊಂಡು ಆ ಯೇಸು ಸ್ವಾಮಿಯ ಪಾದಗಳನ್ನು ತೊಳಿಲಿಕ್ಕೆ ಬರ್ತಾಳೆ. ನೋಡಿ, ಈ ಒಂದು ಘಟನೆ ಎಲ್ಲ ಸುವಾರ್ತೆಗಳಲ್ಲೂ ಬರೆಯಲ್ಪಟ್ಟಿದೆ. ಮಾರ್ಕನ ಸುವಾರ್ತೆಯಲ್ಲಿ ಈ ಸ್ತ್ರೀ ಯಾರು ಎಂಬುದಾಗಿ ಗುರುತಿಸಿಲ್ಲ, ಅಥವಾ ಮತ್ತಾಯನು ಸಹ ಗುರುತಿಸಿಲ್ಲ, ಈಕೆ ಒಬ್ಬ ಸ್ತ್ರೀ ಎಂಬುದಾಗಿ ಹೇಳ್ತಾರೆ. ಆದರೆ ಯೋಹಾನ ಬರೆದ ಸುವಾರ್ತೆ
12ನೇ ಅಧ್ಯಾಯ 1-3 ವಚನದಲ್ಲಿ ನಾವು ಗಮನಿಸುವಾಗ ಈಕೆಯ ಹೆಸರನ್ನು ಸಹ ಬರೆಯಲ್ಪಟ್ಟಿದೆ. ಈಕೆ ಮಗ್ದಲಳಾದ ಮರಿಯಳು. ಈ ಆಲೂಗಲ್ಲಿನ ಸಂಪುಟ ಆ ಒಂದು ದ್ರವ್ಯವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದು ಬಹಳ ಬೆಲೆ ಬಾಳುವಂಥ ಒಂದು ವಿಷಯ. ಆದರೆ ಈ ನಮ್ಮ ಕಡೆ ಒಂದು ಗಾದೆ ಹೇಳ್ತಾರೆ, ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥವ್ರು. ಅಲ್ಲಿ ಒಂದು ಅತಿ ಅಮೂಲ್ಯವಾಗಿರ್ತಕ್ಕಂಥ ಘಟನೆ ನಡೆದಿದೆ. ಆದರೆ ಅಲ್ಲೂ ಕೂಡ ಶಿಷ್ಯರು, ಅದರಲ್ಲೂ ವಿಶೇಷವಾಗಿ ನಮ್ಮ ಯೂದಾಸ್ ಹೇಳ್ತಾರೆ, ಇದನ್ನು ಮಾರ್ದಿ ಬಡವರು ಕೊಡ್ಬೋದಾಗಿತ್ತಲ್ಲ ಅನ್ನೋ ರೀತಿಯಲ್ಲಿ ಅಲ್ಲೂ ಕೂಡ ತಪ್ಪನ್ನು ಕಂಡುಹಿಡಿಲಿಕ್ಕಂತೇ ಇರ್ತಾರೆ. ಬರೀ ಯೇಸು ಸ್ವಾಮಿಯ ಸಮಯದಲ್ಲಿ ಮಾತ್ರವಲ್ಲದೆ ನಮ್ಮ ಎಲ್ಲ ಸಭೆಗಳಲ್ಲಿ ತಪ್ಪು ಕಂಡುಹಿಡಿಯುವುದೇ ಒಂದು ಕಸುಬಾಗಿ ಇಟ್ಕೊಂಡಿರ್ತಾರೆ. ಏನಂತೀರಾ? ಮುಂದುವರಿಸಿ. ಖಂಡಿತವಾಗಿ ಇಲ್ಲಿ ಒಂದನ್ನು ಗಮನಿಸಬೇಕು. ಇಷ್ಟೊಂದು ಬೆಲೆ ಬಾಳುವ ತೈಲದಿಂದ ಯೇಸು ಕ್ರಿಸ್ತನ ಪಾದವನ್ನು ತೊಳೆಯುವಾಗ ಆ ಹೆಣ್ಣು ಮಗಳ ದುಃಖ ಹೇಗಿರ್ಬೋದು ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವ ಕಾರಣಕ್ಕೋಸ್ಕರ ಆಕೆ ಮಾಡ್ತಾ ಇದ್ಲೋ ಯೇಸು ಸ್ವಾಮಿ ಮಾತ್ರ ಗೊತ್ತಿತ್ತು, ಬೇರೆಯವ್ರಿಗೆ ಗೊತ್ತಿರಲಿಲ್ಲ. ಆಕೆ ಮಾಡ್ತಕ್ಕಂಥ ಕ್ರಿಯೆಯಲ್ಲಿ ತಪ್ಪನ್ನು ಹುಡುಕ್ತಾ ಇದ್ರು. ಯಾಕೆ ಇಷ್ಟೊಂದು ಬೆಲೆ ಬಾಳೋದು? ಒಂದು ವೇಳೆ ಇದನ್ನು ಮಾರಿದ್ರೆ ಬಡವರಿಗೆ ಹಂಚ್ಬೋದಾಗಿತ್ತಲ್ಲ, ಎಷ್ಟೋ ಜನರಿಗೆ ಊಟ ಕೊಡ್ಬೋದಾಗಿತ್ತಲ್ಲ, ಬಟ್ಟೆ ಕೊಡಿಸ್ಬೋದಾಗಿತ್ತಲ್ಲ. ಇಷ್ಟೆಲ್ಲವನ್ನು ಅವರು ಗಮನಿಸಿರುವಾಗ ಸ್ವಾಮಿ ಹೇಳ್ತಾನೆ, ಬಡವರು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇರ್ತಾರೆ. ಈಕೆ ಮಾಡ್ತಕ್ಕಂಥ ಶ್ರೇಷ್ಠ ಕಾರ್ಯವು ನನ್ನ ಉತ್ತರ ಕ್ರಿಯೆಗೆ ನನ್ನನ್ನು ಸಿದ್ಧ ಮಾಡುತ್ತಿದೆ. ಸೂಪರ್ ಸೂಪರ್. ನಾನು ಸಾಯ್ಲಿಕ್ಕೆ ಹೋಗ್ತಾ ಇದ್ದೇನೆ, ಅದಕ್ಕೆ ನಾನು ಸಿದ್ಧನಾಗಬೇಕೆಂಬುದಾಗಿ ಹಿಂಗೆ ಮಾಡ್ತಾ ಇದ್ದಾಳೆ. ಅದು ಮಾತ್ರವಲ್ಲ, ಮಗ್ದಳದ ಮರಿಯಳು ಎಂಬುದಾಗಿ ಹೇಳುವಾಗ ಆಕೆ ಹೆಸರು ಕೆಟ್ಟೋಗಿತ್ತು. ಆಕೆ ನಾನು ಏನೇ ಮಾಡಿದ್ರೂ ಸಹ ನನಗೆ ಪರಿಹಾರ ಸಿಕ್ಕೋದಿಲ್ಲ, ಸ್ವಾಮಿ ಬಳಿಯಲ್ಲಿ ಮಾತ್ರ ಸಿಕ್ಕುತ್ತದೆ ಎಂಬುದಾಗಿ ಆಕೆ ಬಂದಳು. ಇಲ್ಲಿ ಈ ಘಟನೆಯನ್ನ ಸ್ವಾಮಿ ಹೇಳ್ತಾನೆ, ಯಾವಾಗಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ, ನಾನು ಬರೋಣ ತನಕ ನೀವು ಇದನ್ನು ನೆನೆಸ್ಕೊಳ್ತಾ ಇರಬೇಕೆಂಬುದಾಗಿ. ಅದೇ ರೀತಿಯಲ್ಲಿ ಇನ್ನೊಂದು ಘಟನೆಯಲ್ಲಿ ಯೂದನು ಮಾಡಿದಂಥ ಘಟನೆಯನ್ನು ಸಹ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯೂದನೇ ಹೇಳ್ತಾನೆ, ಇದನ್ನು ಏನು ಮಾಡ್ಬೋದಾಗಿತ್ತು, ನಾವು ಬಡವ್ರಿಗೆ ಹಂಚ್ಬೋದಾಗಿತ್ತಲ್ಲ, ಇಷ್ಟೊಂದು ಬೆಲೆ ಬಾಳ್ತಾ ಇದೆಯಲ್ಲ ಎಂಬುದಾಗಿ. ಯಾಕೆಂದರೆ ಸ್ವಲ್ಪ ಸಮಯದ ಆದಮೇಲೆ ಅದೇ ಯೂದನು ಯೇಸು ಸ್ವಾಮಿಯನ್ನು ತಿರಸ್ಕಾರ ಮಾಡ್ತಾನೆ, ಯೇಸು ಸ್ವಾಮಿಯನ್ನು ಹಿಡ್ಕೊಡ್ತಾನೆ. ಇವೆಲ್ಲದರ ಮಧ್ಯದಲ್ಲಿ ಸ್ವಾಮಿ ಹೇಳ್ತಾನೆ, ಈ ಒಂದು ಘಟನೆ ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ, ಈಕೆಯನ್ನು ಬಿಡಿರಿ, ಈಕೆ ಯಾಕೆ ತೊಂದರೆ ಕೊಡುತ್ತೀರಿ, ಈಕೆ ನನಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾಳೆ. ಆಕೆ ಅದು ಮಾಡತಕ್ಕಂಥದ್ದು ಒಳ್ಳೆಯ ಕಾರ್ಯ. ಯಾಕೆಂದ್ರೆ ಇದು ಸುವಾರ್ತೆಗೆ ಅನುಗುಣವಾಗ್ತಕ್ಕಂಥದ್ದು. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 11ನೇ ವಚನ ಗಮನಿಸುವಾಗ, ನಿನಗೆ ಹಣ ಕೊಡುತ್ತೇವೆ ಎಂದು ಮಾತಾಡಿಕೊಟ್ಟರು. ಅವನು ಆತನನ್ನು ಅನುಕೂಲವಾಗಿ ಹಿಡಿದುಕೊಂಡು ಹೇಗೆ ಎಂಬುದಾಗಿ ನೋಡುತ್ತಿದ್ದನು. ನಿನಗೆ ಹಣ ಕೊಡ್ತೀವಪ್ಪ, ನೀನು ಮಾಡ್ಕೊಳ್ಳು ಎಂಬುದಾಗಿ ಹೇಳುವಾಗ ಆತನು ಒಂದು ಅವಕಾಶವನ್ನು ನೋಡ್ತಾ ಇದ್ದ. ಈ ಹೆಣ್ಣು ಮಗಳು ತನ್ನ ಪಾಪದ ಪರಿಹಾರಕ್ಕೆ ಒಂದು ಅವಕಾಶ ಹುಡುಕ್ತಾ ಇದ್ದ. ಆದರೆ ಯೂದನು ಯೇಸು ಸ್ವಾಮಿಯನ್ನು ಹೇಗೆ ಹುಡುಕೊಡ್ಬೇಕೆಂಬುದಾಗಿ ಒಂದು ಅವಕಾಶವನ್ನು ಹುಡುಕೊಡ್ತಾ ಇದ್ದ. ಎರಡೂ ಘಟನೆಗಳು ಮರೆಯಲಾರದಂಥ ಘಟನೆಗಳು ಎಂಬುದಾಗಿ ಪರಿಗಣಿಸುವಂಥದ್ದಾಗಿದೆ. ವಂಡರ್ಫುಲ್. ಇದರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಸಾಲದು. ಏಕೆಂದರೆ ಒಬ್ಬ ಮಹಿಳೆ ತನ್ನ ಸರ್ವಸ್ವವನ್ನು ಯೇಸು ಸ್ವಾಮಿಗೆ ಅರ್ಪಿಸ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಯೇಸು ಸ್ವಾಮಿ ಆಕೆ ಮಾಡಿರ್ತಕ್ಕಂಥ ವಿಷಯವು ಅಮೂಲ್ಯ ಎಂಬತಕ್ಕಂಥ ಸರ್ಟಿಫಿಕೇಟನ್ನು ಕೊಡ್ತಾರಲ್ಲ, ಆ ರೀತಿ ಸರ್ಟಿಫಿಕೇಟನ್ನು ನಾವು ಕೂಡ ಯೇಸು ಸ್ವಾಮಿಯ ಬಳಿಯಲ್ಲಿ ಪಡಿಬೇಕು. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಮಾರ್ಕನ ಸುವಾರ್ತೆ ಬಗ್ಗೆ ಕಲಿತಾ ಇದ್ದೀವಿ. ಅದರಲ್ಲಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ, ವಿಶೇಷವಾಗಿ ಅಂತ್ಯಕಾಲದಲ್ಲಿ ನಡೀಬೇಕಾಗಿರ್ತಕ್ಕಂಥ ಘಟನೆಗಳು, ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸೋಮವಾರದ ಪಾಠಕ್ಕೆ ನಾವು ಬರುವುದಾದರೆ, ಯೇಸು ಸ್ವಾಮಿಯ ಅಂತಿಮ ಭೋಜನದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡಲು ಬಂದಿದ್ದಾರೆ ಪಾಸ್ಟರ್ ರಾಜದಾಸ್. ಹೇಳಿ. ಯೇಸು ಸ್ವಾಮಿ ತನ್ನ ಶಿಷ್ಯರ ಸಂಗಡ ತನ್ನ ಕಡೇ ಭೋಜನವನ್ನು ಮಾಡ್ತಾನೆ. ಈ ಕಡೇ ಭೋಜನ ಸಂಕೇತ ಏನಾಗಿತ್ತು ಅಂತ ಹೇಳಿದ್ರೆ, ಪಸ್ಕ ಹಬ್ಬದ ಸಂಕೇತ ಆಗಿತ್ತು. ಇಸ್ರೇಲ್ ಜನರು ಪಸ್ಕ ಹಬ್ಬವನ್ನು ಆಚರಿಸ್ತಾ ಇದ್ರು. ಆ ಆಚರಣೆಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಅವರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಬಿಡುಗಡೆ ಆದಂಥ ಅಂತಿಮ ಭೋಜನ ಅದು. ಅವರು ಅದನ್ನು ಮಾಡುವಾಗ ಏನು ಮಾಡಬೇಕಾಗಿತ್ತು, ಕುರಿಯನ್ನು ವಧಿಸಿ ಅದರ ರಕ್ತವನ್ನು ಲೇಪನ ಮಾಡಬೇಕಾಗಿತ್ತು.
ಯಾಕಂದರೆ ಆ ರಕ್ತ ಯಾರ ರಕ್ತವನ್ನು ಸೂಸ್ತಾಯಿತ್ತು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ರಕ್ತವನ್ನು ಸೂಸ್ತಾಯಿತ್ತು. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡುತ್ತೆ ಎಂಬುದಾಗಿ ಶಾಸ್ತ್ರ ಹೇಳ್ತಾ ಇತ್ತು. ಅದನ್ನು ಸೂಚಿಸಿ ಅವರು ಬಲಿಯನ್ನು ಅರ್ಪಿಸ್ತಾ ಇದ್ರು. ಆ ಪ್ರಯುಕ್ತವಾಗಿ ಇದು ಕಡೆ ಭೋಜನ ಅಂತ ಹೇಳಿದ್ರೆ ಅದೇ ಕಡೆ ಯಜ್ಞ, ಅದೇ ಕಡೆ ಊಟ. ಅದಾದಮೇಲೆ ನಂತರ ಯಾವುದೇ ಕಾರಣಕ್ಕೂ ಬಲಿ ಕೊಡೋ ಅವಶ್ಯಕತೆ ಇರಲಿಲ್ಲ. ಯೇಸು ಸ್ವಾಮಿ ನಮ್ಮೆಲ್ಲರ ಪಾಪಕ್ಕಾಗಿ ತನ್ನ ಬಲಿಯನ್ನು ಕೊಡಲಿಕ್ಕೆ ಹೋಗೋ ಮುನ್ನ ಸಾಂಕೇತಿಕವಾಗಿ ಇದು ಸಿಂಬಾಲಿಕ್ ಅಂತ ಹೇಳ್ತಾರೆ. ಸಹಜವಾಗಿ ಈ ಕರ್ತನ ಭೋಜನ ಸಂಸ್ಕಾರ ಮಾಡುವಾಗ ಅನೇಕರು ದುಃಖ ವ್ಯಕ್ತಪಡಿಸ್ತಾರೆ, ಅನೇಕರು ಅಳ್ತಾರೆ, ಗೋಳಾಡ್ತಾರೆ. ಅದನ್ನು ನಾವು ಉಲ್ಲಾಸ ಪಡ್ತಕ್ಕಂಥ ಸಮಯ. ಯಾಕಂತ ಹೇಳಿದ್ರೆ ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಬಲಿ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ಪಾಪದ ಸಲುವಾಗಿ ಸ್ವಾಮಿ ಬಲಿಯನ್ನು ಅರ್ಪಿಸಿ ತನ್ನ ರಕ್ತದಿಂದ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದ್ದಾನೆ. ಅದನ್ನು ಸೂಚಿಸುವಂಥ ಒಂದು ಹಬ್ಬನೇ ಕರ್ತನ ಮೇಜಿನ ಸಂಸ್ಕಾರ ಅಥವಾ ಕರ್ತನ ಕಡೆ ಭೋಜನ ಎಂಬುದಾಗಿ ಹೇಳ್ತೇವೆ. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನ ಹೇಳುತ್ತೆ, ಉಳಿಲದ ರೊಟ್ಟಿ ಹಬ್ಬದ ಮೊದಲನೆಯ ದಿವಸ, ಅಂದರೆ ಪಸ್ಕ ಹಬ್ಬದ ಕುರಿಮರಿಯನ್ನು ಕೊಯ್ಯುವ ದಿವಸ, ಶಿಷ್ಯರು ನೀನು ಪಸ್ಕದ ಊಟವನ್ನು ಮಾಡುವಂತೆ ನಾವು ಎಲ್ಲಿ ಸಿದ್ಧ ಮಾಡಬೇಕಂತ ಹೇಳಿದಾಗ ಸ್ವಾಮಿ ಎಲ್ಲ ಡೈರೆಕ್ಷನ್ ಕೊಡ್ತಾನೆ. ನೀವು ಇಲ್ಲಿ ಹೋದರೆ ಆ ಮನೆಯ ಚಾವಣಿ ಮೇಲೆ ಎಲ್ಲ ವ್ಯವಸ್ಥೆ ಇದೆ, ಅಲ್ಲಿ ಹೋಗಿ ನೀವು ನನಗಾಗಿ ಸಿದ್ಧ ಮಾಡಿ ಅಂತೀವಿ. ಸಿದ್ಧ ಎಲ್ಲ ಮಾಡ್ತಾರೆ. ಸಿದ್ಧ ಮಾಡಿದ್ಮೇಲೆ ಅವರು ಎಲ್ಲ ಕುಳಿತುಕೊಂಡು ರೊಟ್ಟಿಯನ್ನು ತಿನ್ನಬೇಕಾಗಿತ್ತು. ಯೇಸು ಕ್ರಿಸ್ತನ ರಕ್ತವನ್ನು ಸೂಚಿಸುವ ಒಂದು ದ್ರಾಕ್ಷಸನ್ನು ಕುಡಿಬೇಕಾಗಿತ್ತು. ಅದು ಮಾಡೋದಕ್ಕೂ ಮೊದಲೇ ಸ್ವಾಮಿ ಸಿದ್ಧತೆ ಮಾಡ್ಕೊಳ್ಬೇಕಂತ ಬಯಸಿದ. ಅವರು ಶಾರೀರಿಕವಾಗಿ ಸಿದ್ಧವಾಗಿದ್ದರು, ಆದರೆ ಆತ್ಮಿಕವಾಗಿ ಸಿದ್ಧವಾಗಿರಲಿಲ್ಲ. ಆ ಮೇಜಿನ ಬಳಿಗೆ ಬರಬೇಕಾದ್ರೆ ಕ್ರಿಸ್ತನ ಮನಸ್ಸು ಅಲ್ಲಿರಬೇಕಾಗಿತ್ತು. ಸ್ವಾಮಿ ದೇವಾದಿ ದೇವನಾಗಿದ್ದಾಗ್ಯೂ ಈ ಲೋಕಕ್ಕೆ ದಾಸನ ರೂಪವನ್ನು ತಾಳಿ ಬಂದು ಆತನು ಒಂದು ಮಾರ್ಗದರ್ಶನ ಮಾಡಿದ. ಅದರ ಉದ್ದೇಶವನ್ನೇ ಮರೆತುಬಿಟ್ಟಿದ್ರು. ಇವರು ಭೋಜನ ಅಂತ ಹೇಳಿದ್ರೆ ಸಹಜವಾಗಿ ಹುಂಡು ಕುಡಿದು ಮಜಾ ಮಾಡೋಣ ಅಂತೇಳಿ ಕಾಯ್ತಾಯಿದ್ರು. ಆದರೆ ಆ ಕಡೆ ಕರ್ತರ ಉದ್ದೇಶನೇ ಬೇರೆ ಆಗಿತ್ತು. ಇದು ಎಲ್ಲ ಮಾನವರ ಪಾಪಕ್ಕಾಗಿ ಸ್ವಾಮಿ ಮಾಡುವಂಥದ್ದು ಬಲಿ ಎಂಬುದನ್ನು ಅವರು ಮರೆತುಬಿಟ್ಟಿದ್ರು. ಆ ಬಲಿಯನ್ನು ಅವರು ಅಂಗೀಕರಿಸ್ಕೊಳ್ಬೇಕಾದ್ರೆ ಅವರು ಸ್ವಾಮಿ ಮಾಡಿದ ತ್ಯಾಗವನ್ನು ಸ್ಮರಿಸಿ ಸ್ವಾಮಿಲಿದ್ದಂಥ ಮನಸ್ಸನ್ನು ಹೊಂದಬೇಕಾಗಿ, ಅದು ದೀನ ಮನಸ್ಸು. ಆ ದೀನತೆ ಇಲ್ಲದೆ ಈ ಕರ್ತನ ಮೇಜಿನ ಬಳಿಗೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಹೇಗೆ ಇಸ್ರೇಲ್ ಜನರು ಆ ಐಗುಪ್ತ ದೇಶವನ್ನು ಬಿಟ್ಟು ಬರುವಾಗ ಆ ರಕ್ತವನ್ನು ಅವರು ನಿಲುವು ಪಟ್ಟಿಗಳ ಮೇಲೆ ಹಾಕದೇ ಇದ್ದರೆ ಅವ್ರಿಗೇನಾಗ್ತಿರಲಿಲ್ಲ, ಪರಿಹಾರ ಆಯ್ತಿರಲಿಲ್ಲ. ಅವ್ರಿಗೆ ಅಲ್ಲಿ ಒಂದು ರಕ್ತಪಾತ ಆಗ್ತಾ ಇತ್ತು. ಹಾದು ಹೋಗೋ ದೂತನು ಅವ್ರನ್ನ ಸಂಹಾರ ಮಾಡ್ತಾ ಇದ್ದ. ಆದರೆ ಯಾರ್ಯಾರು ನಂಬಿಕೆಯಿಂದ ರಕ್ತವನ್ನು ಲೇಪಿಸಿದ್ರು ಅವ್ರ ಮನೆಯಲ್ಲಿ ಸಂಹಾರ ಆಗಲಿಲ್ಲ. ಅದೇ ರೀತಿ ಯೇಸು ಕ್ರಿಸ್ತನ ದೇಹವನ್ನು ಸೂಚಿಸುವಂಥ ರೊಟ್ಟಿಯನ್ನು ತಿಂದು ಆತನ ರಕ್ತವನ್ನು ಸೂಚಿಸುವಂಥ ದ್ರಾಕ್ಷಸನ್ನು ಕುಡಿದವ್ರಿಗೆ ಈ ಮರಣದಿಂದ ಪಾರಾಗ್ತವೆ. ಯಾವ ಮರಣ? ಎರಡನೇ ಮರಣ. ಈ ಲೋಕದಲ್ಲಿ ಹುಟ್ಟಿದವರೆಲ್ಲ ಸಾಯಲೇಬೇಕಾಗತ್ತೆ. ಆದರೆ ಆತನ ದೇಹವನ್ನು ಸೂಚಿಸುವಂಥ ರೊಟ್ಟಿಯನ್ನು ತಿಂದು ಆತನ ರಕ್ತವನ್ನು ಸೂಚಿಸುವಂಥ ದ್ರಾಕ್ಷಸನ್ನು ಕುಡಿದವ್ರಿಗೆ ಮರಣದ ಮೇಲೆ ಜಯ ಸಿಗುತ್ತೆ. ನಾವು ನಿರಂತರವಾಗಿ ಆತನ ಸಂಗಡ ಇರ್ಬೋದು. ಈ ಭೋಜನದಲ್ಲಿ ಪಾಲ್ಗೊಂಡವ್ರಿಗೆ ಆ ಕರ್ತನ ಮೇಜಿನಲ್ಲಿ ಕುಳಿತುಕೊಳ್ತಕ್ಕಂಥ ಸೌಭಾಗ್ಯ ಸ್ವಾಮಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅಲ್ಲಿ ತನಕ ನಾನು ನಿಮ್ಮ ಸಂಗಡ ಏನು ಮಾಡಲ್ಲ, ನಾನು ಇದರಲ್ಲಿ ಬಜ್ಜೋದೇ ಇಲ್ಲ ಎಂಬುದಾಗಿ ಒಂದು ಪ್ರತಿಜ್ಞೆ ಮಾಡಿದ್ದಾನೆ. ವಂಡರ್ಫುಲ್. ಮುಂದೆ ಹೋಗೋಣ. ಗೆತ್ಸೆಮನೆ ತೋಟದಲ್ಲಿ ನಡೆದಿದ್ದಾದರೂ ಏನು? ಗೆತ್ಸೆಮನೆ ಎಂಬುದಾಗಿ ನಾವು ನೋಡುವಾಗ ಯೇಸು ಸ್ವಾಮಿಯವರು ಈಗ ಪಾಸ್ಟರ್ ರಾಜದಾಸ್ ಅವರು ತಿಳಿಸಿದ ಹಾಗೆ ಈ ಕೊನೆಯ ಭೋಜನವನ್ನು ಮುಗಿಸಿದ ನಂತರ ಯೇಸು ಸ್ವಾಮಿಯವರು ಗೆತ್ಸೆಮನೆ ಪ್ರಾಂತಕ್ಕೆ ಹೋಗೋದನ್ನು ನಾವು ಕಾಣ್ತೇವೆ. ಅಪೊಸ್ತಲರೆಲ್ಲರನ್ನು ಕೂಡ ಶಿಷ್ಯರೆಲ್ಲರನ್ನು ಕೂಡ ಕರೆದುಕೊಂಡು ಆ ಭಾಗಕ್ಕೆ ಹೋದಾಗ ಗೆತ್ಸೆಮನೆಗೆ ಸೇರಿದ ನಂತರ ಯೇಸು ಸ್ವಾಮಿಯವರು ಶಿಷ್ಯರನ್ನು ಬಿಟ್ಟು ಯಾಕೋಬ, ಪೇತ್ರ, ಯೋಹಾನರನ್ನು ಕರೆದುಕೊಂಡು ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಅಲ್ಲಿ ಆ ಮೂವರನ್ನು ಕೂಡ ಬಿಟ್ಟು ಯೇಸು ಸ್ವಾಮಿ ಒಬ್ಬನೇ ಮುಂದಕ್ಕೆ ಹೋಗಿ ಪ್ರಾರ್ಥಿಸೋದನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ಗಮನಿಸುವಾಗ ಯೇಸು ಸ್ವಾಮಿಯವರು ತನ್ನ ಶಿಲುಬೆ ಮರಣವನ್ನೆಲ್ಲವನ್ನು ಕೂಡ ಜ್ಞಾಪಕ ಮಾಡಿಕೊಂಡು ಮುಂದೆ ತನಗೆದುರಾಗುವಂತಹ ಸಮಸ್ಯೆಗಳು, ಶ್ರಮಗಳು ಇವೆಲ್ಲವನ್ನು ಕೂಡ ಯೇಸು ಸ್ವಾಮಿಯವರು ಅರಿತವರಾಗಿ ತಂದೆಯ ಬಳಿಯಲ್ಲಿ ಅಬ್ಬಾ ಎಂಬುದಾಗಿ ಹೀಬ್ರಿ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಅಬ್ಬಾ ಎಂಬುದಾಗಿ ನಾವು ನೋಡುವಾಗ ತಂದೆ ಎಂಬುದಾಗಿ ಅರ್ಥ. ಸೊ ತಂದೆಯ ಬಳಿಯಲ್ಲಿ ಅದನ್ನು ಕೇಳ್ಕೊಳ್ತಾನೆ, ತಂದೆಯೇ, ಅಪ್ಪ, ತಂದೆಯೇ, ನಿನಗೆ ಎಲ್ಲವೂ ಸಾಧ್ಯ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತದಂತಾಗದೆ ಎಲ್ಲವೂ ಕೂಡ ನಿನ್ನ ಚಿತ್ತದಂತೆಯೇ ಆಗಲಿ ಎಂಬುದಾಗಿ ಯೇಸು ಸ್ವಾಮಿಯವರು ತಂದೆಯ ಚಿತ್ತಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಡ್ತಾ ಇದ್ದಾನೆ. ಆದ್ದರಿಂದ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಯೇಸು ಸ್ವಾಮಿಯವರು ಈ ಪ್ರಾರ್ಥನೆಯ ಮುಖಾಂತರ ಮುಂದೆ ಬರುವಂತಹ ಶ್ರಮೆಗಳಿಗೆ, ಸಂಕಟಗಳಿಗೆ ತನ್ನನ್ನು ತಾನು ಸಿದ್ಧ ಮಾಡಿಕೊಳ್ತಾ ಇದ್ದಾರೆ ಯೇಸು ಸ್ವಾಮಿಯವರು. ಅಷ್ಟು ಮಾತ್ರವೇ ಅಲ್ಲ, ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಪೌಲನು ಹೇಳ್ತಾನೆ,
ನನ್ನನ್ನು ಬಲಗೊಳಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲವನ್ನೂ ಕೂಡ ಮಾಡಲು ಶಕ್ತನಾಗಿದ್ದೇನೆ ಎಂಬುದಾಗಿ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳುತ್ತೆ. 14ನೇ ವಾಕ್ಯವನ್ನು ನಾವು ಓದುವುದಾದರೆ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಹೀಗಿದ್ದರೂ ನೀವು ನನ್ನ ಸಂಕಟದಲ್ಲಿ ಪಾಲುಗಾರರಾಗಿದ್ದದ್ದು ಒಳ್ಳೆಯದಾಯಿತು. ಶಿಷ್ಯರನ್ನು ಯೇಸು ಸ್ವಾಮಿಯವರು 3 ಸಾರಿ ಬಂದು ಎಬ್ಬಿಸ್ತಾರೆ. ನನಗಾಗಿ ಪ್ರಾರ್ಥಿಸಿರಿ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳ್ತಾರೆ. ಆದರೆ ಅವರು ಯಾರೂ ಕೂಡ ಸಿದ್ಧರಾಗೋದಿಲ್ಲ. ಈ ಶ್ರಮೆಗಳಿಗೆ ಯೇಸು ಸ್ವಾಮಿಯವರು ಒಬ್ಬರೇ ಹೋಗಬೇಕಾಗತ್ತೆ. ನಾವು ಗಮನಿಸಬೇಕು, ಕ್ರಿಸ್ತನ ಈ ಒಂದು ಶ್ರಮೆಯ ನಿಮಿತ್ತ ನಮ್ಮೆಲ್ಲರಿಗೂ ಕೂಡ ರಕ್ಷಣೆ ಆಯಿತು. ಆತನಿಗೆ ಆದಂತಹ ಪ್ರತಿಯೊಂದೊಂದು ಗಾಯವೂ ಕೂಡ ಮಾನವನಿಗೆ ರಕ್ಷಣೆಯನ್ನು ತಂದುಕೊಡ್ತು ಎಂಬುದಾಗಿ ಸತ್ಯವಾಕ್ಯ ನಮಗೆ ಬೋಧನೆ ಮಾಡುತ್ತೆ. ಯೆಶಾಯನ ಪುಸ್ತಕ 53ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. ಒಬ್ಬ ದೊಡ್ಡ ಲೇಖಕಿ ಅದನ್ನು ಎಷ್ಟು ಸುಂದರವಾಗಿ ವರ್ಣಿಸ್ತಾರೆ ಅಂತ ಹೇಳಿದ್ರೆ, ಇಡೀ ಪರಲೋಕವು ತನ್ನ ಮಗನನ್ನು ನೋಡಿ ಬೇಸರಗೊಳ್ತಂತೆ. ಅವರು ಎಷ್ಟು ಕಷ್ಟಕ್ಕೆ, ಏಕೆಂದರೆ ಅವರ ಬೆವರು ಹನಿ ರಕ್ತವಾಗಿ ಆ ಗೆತ್ಸೆಮನೆ ತೋಟದಲ್ಲಿ ಬೀಳುವಾಗ ಇಡೀ ಪರಲೋಕವನ್ನು ಖಾಲಿ ಮಾಡಿ ತಂದೆಯಾದ ದೇವರು ಮಗನನ್ನು ಕಳಿಸ್ಕೊಟ್ರಂತೆ. ಆ ಒಂದು ಸನ್ನಿವೇಶವನ್ನು ನಾವು ಓದಿದಾಗ ದೇವರು ನಮಗೋಸ್ಕರ ಎಷ್ಟು ತ್ಯಾಗವನ್ನು ಮಾಡಿದ್ದಾನೆ ಅಂತಕ್ಕಂಥ ಅಂಶವನ್ನು ಸದಾ ಕಾಲ ಮನದಲ್ಲಿಟ್ಕೊಂಡು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ಪಾಠವನ್ನು ಕಲಿಯೋಣ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ಒಂದು ವ್ಯತ್ಯಾಸವಾಗಿರ್ತಕ್ಕಂಥ ಒಂದು ಶಿರೋನಾಮೆ, ಎಲ್ಲವನ್ನ ಬಿಟ್ಟು ಯೇಸು ಸ್ವಾಮಿಯಿಂದ ದೂರ ಹೋಗ್ತಕ್ಕಂಥದ್ದು. ಅರ್ಥನೇ ಆಗಿಲ್ಲ. ಹೇಳಿ. ಸಹಜವಾಗಿ ಲೋಕವನ್ನು ತ್ಯಜಿಸಿ ಆತನ ಬೆಳಗ್ಗೆ ಬರಬೇಕಾಗಿತ್ತು. ಆದರೆ ಕೆಲವರು ಲೋಕಕ್ಕಾಗಿ ಸ್ವಾಮಿಯನ್ನೇ ತ್ಯಜಿಸ್ತಾ ಇದ್ದಾರೆ. ಇನ್ನೂ ಒಬ್ಬ ಶಿಷ್ಯ ತನ್ನ ಪ್ರಾಣ ಭಯಕ್ಕಾಗಿ ಕ್ರಿಸ್ತನನ್ನೇ ಬಿಟ್ಟು ಹೊಡ್ತಾ ಇದ್ದಾನೆ. ಈ 2 ದೃಶ್ಯಗಳನ್ನು ನಾವು ಇದೇ ತಾನೇ ಒಂದು ವಾಗ್ವಾದಗಳನ್ನು ಕಾಣ್ತೇವೆ. ಕಾಂಟ್ರವರ್ಸಿ ಅಂತ ಹೇಳಿದ್ರೆ ಹೇಗಪ್ಪ, ಇಬ್ಬರು ಶಿಷ್ಯರು 2 ವಿವಾದಗಳು ಕಾಣ್ತಾ ಇದ್ದೇವೆ. ಮೊದಲನೇ ವಿವಾದನ ಓದ್ತೇವೆ. 14ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 43ನೇ ವಚನದಲ್ಲಿ ಓದ್ತೇವೆ. ಆತರ ಇನ್ನೂ ಮಾತಾಡ್ತಿರುವಾಗಲೇ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಯೂದನು ಬಂದನು. ಮಹಾಯಾಜಕರು, ಶಾಸ್ತ್ರಿಗಳು, ಹಿರಿಯರು ಇವರ ಕಡೆಯಿಂದ ಬಂದು ಗುಂಪು ಕತ್ತಿ ದೊಣ್ಣೆಗಳಿಂದ ಹಿಡಿದುಕೊಂಡು ಅವನ ಸಂಗಡ ಬಂತು. ಇದಲ್ಲದೆ ಆತನನ್ನು ಹಿಡಿದುಕೊಡುವವನು ಅವರಿಗೆ, ನಾನು ಯಾರಿಗೆ ಮುದ್ದಿಡುತ್ತೇನೋ ಅವನೇ ಆತನು ಅವನನ್ನು ಹಿಡಿದು ಭದ್ರವಾಗಿ ತೆಗೆದುಕೊಂಡು ಹೋಗಿರಿ ಎಂದು ಗುರುತು ಕೊಟ್ಟನಂತೆ. ಯೇಸು ಸ್ವಾಮಿ ಜೊತೆ ಇದ್ದಂಥ ಒಬ್ಬ ಶಿಷ್ಯ ಸ್ವಾಮಿಯನ್ನು ಹಿಡ್ಕೊಡ್ತಕ್ಕಂಥ ಒಂದು ದೃಶ್ಯ ನೋಡಿದಾಗ ಭಾಳ ದುಃಖ ಅನಿಸುತ್ತೆ. ಇದು ಒಂಥರ ಬಿಟ್ಟರೆ ಇದು ನಿಜವಾಗ್ಲೂ ದ್ರೋಹ, ನಂಬಿಕೆ ದ್ರೋಹ ಅಂತ ಹೇಳ್ಬೋದು, ಮಿತ್ರ ದ್ರೋಹ. ಮನುಷ್ಯ ಬಂದು ಸ್ವಾಮಿಯನ್ನು ಹಿಡ್ಕೊಟ್ಟಾಗ ಆತನಲ್ಲಿದ್ದಂಥ ಎಲ್ಲ ಶಿಷ್ಯರು ನಾನಿದ್ದೇನೆ, ಯಾರು ಬಿಟ್ಟರು ನಾನು ಬಿಡಲ್ಲ ಅಂತ ಹೇಳಿದ ಒಬ್ಬ ವ್ಯಕ್ತಿ ಯಾರು? ಪೇತ್ರ. ಅದನ್ನು ಶಾಸ್ತ್ರದಲ್ಲಿ ಜಕರಯನ ಪುಸ್ತಕದಲ್ಲಿ ಬರೆದಿದೆ. ನಾನು ಕುರುಬನಿಗೆ ಬಡಿದ್ರೆ ಕುರಿಗಳೇನಾಗ್ತವೆ? ಚೆದರು ಹೋಗ್ತವೆ ಅಂತೇಳಿ. ಯಾವಾಗ ಸ್ವಾಮಿಯನ್ನು ಹಿಡ್ಕೊಂಡ್ರು ಆಗ ಎಲ್ಲ ಶಿಷ್ಯರು ಹೊಡೋಗ್ಬಿಟ್ರಂತೆ. ಸ್ವಾಮಿಗೆ ಭಾಳ ದುಃಖ ಆಗಿದೆ ಅಂತ ಹೇಳಿದ್ರೆ, ನನ್ನ ಜೊತೆ ಇರ್ತೀನಿ ಅಂತ ವಾಗ್ದಾನ ಮಾಡಿದವ್ರು ಏನಾಗ್ತಾರೆ? ಹೊಡೋದ್ರಲ್ಲ ಅಂತೇಳಿ ನೋಡಿ ಸ್ವಾಮಿಗೆ ಭಾಳ ದುಃಖ ಆಯ್ತಂತೆ. ಅನೇಕ ಸಾರಿ ಮದುವೆ ಆದಾಗಲೂ ಅಷ್ಟೇ, ಗಂಡ ಹೆಂಡತಿಗೆ ವಾಗ್ದಾನ ಮಾಡ್ತಾನೆ ಅಂತ, ಕಷ್ಟದಲ್ಲಿ, ಸುಖದಲ್ಲಿ, ಲಾಭದಲ್ಲಿ, ಅಲಾಭದಲ್ಲಿ, ನಮ್ಮ ಮರಣವು ನಮ್ಮನ್ನು ಅಗಲಿಸಿದಾಗ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತೇಳಿ. ಅನೇಕ ಸಾರಿ ಕಷ್ಟ ಬಂದಾಗ ಏನು ಮಾಡ್ತಾರೆ? ಗಂಡ ಹೆಂಡ್ತಿನ ಬಿಟ್ಟು ಹೋಗಿ. ಅನೇಕ ಹೆಂಡ್ತಿ ಅಂದರು ಇವತ್ತು ಗಂಡನ ಕಳ್ಕೊಂಡಿದ್ದಾರೆ. ಕಷ್ಟ ಬಂದಾಗ ಏನಾಯ್ತಮ್ಮ ಅಂದರೆ, ಅಯ್ಯೋ ನನ್ನ ಗಂಡ ಬಿಟ್ಟು ಹೋಗ್ಬೇಡ ಸರ್, ಮಕ್ಕಳನ್ನ ಬಿಟ್ಟು ನಾವು 3-4 ಮಕ್ಳು ಇಟ್ಕೊಂಡು ಪಟ್ಟಣವಂಥ ಹೆಣ್ಮಕ್ಳು ಕಾಣ್ತೇವೆ. ಹಾಗೆಯೇ ಸ್ವಾಮಿ ತನ್ನ ಇಕ್ಕಟ್ಟಿನ ಸಮಯದಲ್ಲಿ ಆತ ಶಿಷ್ಯರು ಯಾರೂ ಇರಲಿಲ್ಲವಂತೆ, ಎಲ್ಲರೂ ಹಗಲ್ಬಿಟ್ರಂತೆ. ಅದು ಬಹಳ ಮನಸ್ಸಿಗೆ ಸ್ವಾಮಿಗೆ ವೇದನೆ ಉಂಟಾಯಿತು ಅಂತ ಹೇಳ್ತಾ ಇದೆ. ಮುಂದೆ ನೋಡುವಾಗ ಅದೇ ಪುಸ್ತಕ 14ನೇ ಅಧ್ಯಾಯ 51ರಲ್ಲಿ ಒಬ್ಬನೊಬ್ಬ ಯವನಸ್ಥನು ಬರೀ ಮೈ ಮೇಲೆ ನಾರುಮಡಿ ಹೊದ್ದವನಾಗಿ ಅವನ ಆತನ ಹಿಂದೆ ಜನರು ಕೂಡ ಬರುತ್ತಿದ್ದನು. ಅವರು ಅವನನ್ನು ಹಿಡಿಯಲಾಗಿ ಅವನ ನಾರುಮಡಿಯನ್ನು ಬಿಟ್ಟು ಬರೀ ಮೈಲೇ ಹೊಡೆಯೋದಂತೆ. ಈ ಫ್ಲೂ ಅಂತ ಹೇಳ್ತಾರೆ. ಸ್ವಾಮಿಯ ಶಿಷ್ಯ ಹೆಸರು ಹೇಳಿಲ್ಲ. ಕೆಲವರು ಹೇಳ್ತಾರೆ ಮಾರ್ಕ ಇರ್ಬೋದು ಅಂತ ಹೇಳ್ತಾರೆ, ಇನ್ನು ಕೆಲವರು ಹೇಳ್ತಾರೆ ಪೇತ್ರ ಇರ್ಬೋದು ಅಂತ ಹೇಳ್ತಾರೆ. ಪೇತ್ರನು ಹೊಡೋದ, ಆದರೆ ಮತ್ತೆ ಹಿಂದೆ ಸ್ಲೋ ಆಗಿ ಬಂದು ಸೇರ್ಕೊಳ್ಳೋಣ ಅಂತ ವಾಕ್ಯ ಹೇಳ್ತೇವೆ. ಇಲ್ಲಿ ತನ್ನ ಪ್ರಾಣ ರಕ್ಷಣೆಗಾಗಿ ಸ್ವಾಮಿಯನ್ನು ತೊರೆದು ಹೊರಡೋಗ್ತಾನಂತೆ. ಇದು ಕೊನೆಯ ಕಾಲದ ಘಟನೆ. ಇಲ್ಲಿ ಎಲೆನ್ ವೈಟ್ ಅವರು ತುಂಬ ಚೆನ್ನಾಗಿ ಬರೀತಾರೆ. Judas had naturally a strong love for money,
ಬಟ್ ಈ ಹ್ಯಾಡ್ ನಾಟ್ ಆಲ್ವೇಸ್ ಬೀನ್ ಕರಪ್ಟ್ ಎನಫ್ ಟು ಡೂ ಸಚ್ ಎ ಡೀಡ್ ಆ್ಯಸ್ ದಿಸ್. ಆತನಿಗೆ ಈ ಹಣದ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತ ಹೇಳಿದ್ರೆ ಜಗತ್ ರಕ್ಷಕನನ್ನು ಕೂಡ ಹಿಡ್ಕೊಡುವಂಥ ರೀತಿಯಲ್ಲಿ. ಹಂಗಂದರೆ ಎಲ್ಲೋ ಒಂದು ಕಡೆ ಯೇಸು ಸ್ವಾಮಿಗೆ 2ನೇ ಸ್ಥಾನವನ್ನು ಕೊಟ್ಟು ಹಣಕ್ಕೆ 1ನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಬಟ್ ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥವ್ರು ನಾವು ಆ ರೀತಿ ಇದ್ದೀವಾ ಎಂಬತಕ್ಕಂಥ ಪ್ರಶ್ನೆಯನ್ನು ನಾವು ಕೇಳ್ಕೋಬೇಕು. ಎಲ್ಲ ಯೂದನೇ ಮಾಡ್ದ, ಓಕೆ, ಆದರೆ ಯೇಸು ಸ್ವಾಮಿಯನ್ನು ನೀವು ನಾನು ಮಾರಾಟ ಮಾಡ್ತಾ ಇದ್ದೀವಾ ಅಂತ ಒಂದು ಪ್ರಶ್ನೆಯನ್ನು ಕೇಳ್ಕೋಬೇಕು. ಯಾವಾಗಲೂ ಸಬ್ಬತ್ತಿನ ದಿನದಲ್ಲಿ ಕೆಲಸ ಮಾಡ್ತಾ ಇದ್ದೀವಾ, ಮಾರಾಟ ಮಾಡ್ತಾ ಇದ್ದೀವಾ ಅಂತ ಕೇಳ್ಕೋಬೇಕು. ಸಬ್ಬತ್ ದಿನದಲ್ಲಿ ಯಾವ ರೀತಿ ನಾವು ನಡ್ಕೋತೀವಿ, ಮಾರಾಟ ಮಾಡ್ತಾ ಇದ್ದೀವಾ ಇಲ್ವಾ ಅಂತ ಕೇಳ್ಕೋಬೇಕು. ಓಕೆ, ಮುಂದೆ ಹೋಗೋಣ. ಈ ಗುರುವಾರದ ಪಾಠಕ್ಕೆ ಬಂದಾಗ ನೀನು ಯಾರು? ಈ ಬುಧವಾರ ಪಾಠದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿಯವರನ್ನ ಹಿಡಿದುಕೊಳ್ತಾರೆ. ನಾನು 14ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 60ನೇ ವಾಕ್ಯದಿಂದ ಕೆಲವು ವಾಕ್ಯಗಳನ್ನು ಓದಲು ಪ್ರಯತ್ನ ಮಾಡ್ತೇನೆ. ಹೀಗೆ ಹೇಳಿದರೂ ಅವರ ಸಾಕ್ಷಿ ಒಂದಕ್ಕೊಂದು ಸರಿಬೀಳಲಿಲ್ಲ. ಆಗ ಮಹಾಯಾಜಕನು ಎದ್ದು ನಡುವೆ ನಿಂತು, ನೀನೇನು ಉತ್ತರ ಹೇಳುವುದಿಲ್ಲವೋ? ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಯೇಸುವನ್ನು ಪ್ರಶ್ನಿಸಿದನು. ಆದರೆ ಆತನು ಸುಮ್ಮನಿದ್ದು ಏನೂ ಉತ್ತರ ಹೇಳಲಿಲ್ಲ. ತಿರುಗಿ ಮಹಾಯಾಜಕನು, ಭಗವಂತನ ಕುಮಾರನ ಕ್ರಿಸ್ತನು ನೀನೋ ಎಂದು ಆತನನ್ನು ಕೇಳಲಾಗಿ ಯೇಸು, ನಾನೇ. ಇದಲ್ಲದೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳೊಂದಿಗೆ ಬರುವುದನ್ನು ನೋಡುವಿರಿ ಅಂದನು. ಇದನ್ನು ಕೇಳಿ ಮಹಾಯಾಜಕನು ತನ್ನ ಅಂಗಿಗಳನ್ನು ಹರಿಕೊಂಡು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು ಎಂಬುದಾಗಿ ಹೇಳ್ತಾರೆ. ಯೇಸು ಸ್ವಾಮಿಯನ್ನು ನಿಲ್ಲಿಸಿ ಕೇಳ್ತಿದ್ದಾರೆ, ನೀನು ಬರಬೇಕಾಗಿರುವಂತಹ ಕ್ರಿಸ್ತನೋ, ನೀನು ಭಗವಂತನ ಕುಮಾರನೋ ಎಂಬುದಾಗಿ ಹೇಳುವಾಗ ನೀನು ಹೇಳಿದಂತೆ, ನೀನು ನುಡಿದಂತೆ ನಾನು ಮನುಷ್ಯ ಕುಮಾರನೇ ಹೌದು ಎಂಬುದಾಗಿ ಹೇಳುವಾಗ ಆ ಮಹಾಯಾಜಕನು ಬಟ್ಟೆಯನ್ನು ಹರಿದುಕೊಳ್ತಾನೆ. ನಿಜವಾಗಿಯೂ ಈ ವ್ಯಕ್ತಿ ಮರಣ ಪಾತ್ರನು, ಈತನು ದೇವ ದೂಷಣೆಯನ್ನು ಮಾಡ್ತಾ ಇದ್ದಾನೆ, ದೇವರಿಗೆ ವಿರೋಧವಾಗಿ ಮಾತನಾಡ್ತಿದ್ದಾನೆ ಎಂಬುದಾಗಿ ಆ ಮಹಾಯಾಜಕನು ಚೀರಾಡಿದ ಪ್ರಯುಕ್ತ ಕ್ರಿಸ್ತನು ಹಿಡಿಯಲ್ಪಡ್ತಾನೆ. ಕ್ರಿಸ್ತನು ಹಿಡಿಯಲ್ಪಟ್ಟಾಗ ಪೇತ್ರನು ಮತ್ತೊಂದು ಮೂಲೆಯಿಂದ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇರ್ತಾನೆ. ನೀನು ಕೂಡ ಕ್ರಿಸ್ತನೊಟ್ಟಿಗೆ ಇದ್ದವನಲ್ಲವೋ, ನೀನು ಕೂಡ ಅಪೊಸ್ತಲರಲ್ಲಿ ಒಬ್ಬನಲ್ಲವೋ ಎಂಬುದಾಗಿ ಪೇತ್ರನನ್ನು ಪ್ರಶ್ನಿಸುವಾಗ ಪೇತ್ರನು ನಾನು ಆತನನ್ನು ಅರಿಯೆ ಎಂಬುದಾಗಿ 3 ಸಾರಿ ಕ್ರಿಸ್ತನ ವಿಷಯವಾಗಿ ಸುಳ್ಳನ್ನು ಹೇಳ್ತಾನೆ. ಇದನ್ನು ಮುಂಚಿತವಾಗಿ ಯೇಸು ಸ್ವಾಮಿಯವರು ಪ್ರವಾದಿಸ್ತಾರೆ. ಈಗೋ ಪೇತ್ರನೇ, ಕ್ರಿಸ್ತನು ಯಾರು ಎಂಬುದು ನಾನು ಅರಿಯೆ ಎಂಬುದಾಗಿ ನೀನು 3 ಸಾರಿ ನನ್ನ ವಿಚಾರವಾಗಿ ಸುಳ್ಳನ್ನು ಹೇಳ್ತಿ, ಬೊಂಕ್ತಿ ಎಂಬುದಾಗಿ ಯೇಸು ಸ್ವಾಮಿಯವರು ಮುಂಚಿತವಾಗಿ ಹೇಳ್ತಾರೆ. ಆ ಪ್ರವಾದನೆ ಈ ಸಮಯದಲ್ಲಿ ನೆರವೇರುತ್ತೆ. ಇವೆಲ್ಲವನ್ನು ಕೂಡ ಪೇತ್ರನು ಕಂಡು ಬಹಳವಾಗಿ ಮನನೊಂದು, ನಾನು ಲೋಕರಕ್ಷಕನಾದಂತಹ ಕ್ರಿಸ್ತನನ್ನು, ನನ್ನ ದೇವರನ್ನು ಅರಿಯೇನು ಎಂಬುದಾಗಿ ಹೇಳಿದ್ನಲ್ಲ ಎಂಬುದಾಗಿ ಬಹಳ ಸಂತಾಪಗೊಳ್ತಾನೆ, ಬಹುವಾಗಿ ರೋಧಿಸ್ತಾನೆ, ಬಹಳ ದುಃಖ ಪಡ್ತಾನೆ ಪೇತ್ರನು. ಒಂದು ಕಡೆ ಕ್ರಿಸ್ತನು ಹಿಡಿಯಲ್ಪಡ್ತಾ ಇದ್ದಾನೆ, ಗುರುವನ್ನ ಕರೆದುಕೊಂಡು ಹೋಗ್ತಿದ್ದಾರೆ ಶಿಲುಬೆಯ ಮರಣಕ್ಕಾಗಿ. ಮತ್ತೊಂದು ಕಡೆ ಕ್ರಿಸ್ತನೊಟ್ಟಿಗೆ ಇರಬೇಕಾಗಿದ್ದಂತಹ ಪೇತ್ರನು ನಾನು ಆತನನ್ನು ಅರಿಯೆ ಎಂಬುದಾಗಿ ಬೊಂಕ್ತಿದ್ದಾನೆ. ಇದರ ಪ್ರಯುಕ್ತ ಬಹಳ ಸಂತಾಪಗೊಳ್ತಾನೆ, ದುಃಖ ಪಡ್ತಾನೆ ಪೇತ್ರನು. ಕ್ರಿಸ್ತನನ್ನು ಮುಂದಕ್ಕೆ ನಾವು ನೋಡುವುದಾದರೆ ಕ್ರಿಸ್ತನನ್ನು ಶಿಲುಬೆ ಮರಣಕ್ಕೆ ಮುಂದಕ್ಕೆ ನಡೆಸ್ಕೊಂಡು ಹೋಗೋದನ್ನು ನಾವು ಕಾಣ್ತಿದ್ದೇವೆ. ನಾನು ಅರಿಯೆ ಯಾರು ನೀನು ಎಂಬುದಾಗಿ ಹೇಳುವಾಗ ಪೇತ್ರನು ಇಲ್ಲಿ ಯಾಚಕನ ಕೇಳ್ತಿದ್ದಾನೆ ಯೇಸು ಸ್ವಾಮಿಯವರನ್ನು, ನೀನು ಯಾರು ಎಂಬುದಾಗಿ ಕೇಳುವಾಗ ಲೋಕರಕ್ಷಣಕರಾದಂತಹ ಕ್ರಿಸ್ತನು ನಾನೇ ಎಂಬುದಾಗಿ ಯೇಸು ಸ್ವಾಮಿಯವರು ಉತ್ತರ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಕೆಲಸಕ್ಕಾಗಿ ಯೇಸು ಸ್ವಾಮಿಯನ್ನು ಮಾರಾಟ ಮಾಡ್ತೀವಿ, ಒಂದು ಸರ್ಟಿಫಿಕೇಟ್ಗಾಗಿ ಯೇಸು ಸ್ವಾಮಿಯನ್ನು ಮಾರಾಟ ಮಾಡ್ತೀವಿ, ಬಹಳಷ್ಟು ಸಾರಿ ಯೇಸು ಸ್ವಾಮಿಯನ್ನು ಮಾರಾಟ ಮಾಡ್ತಾಯಿದ್ದೀವಿ. ಆದರೆ ಈ ಕಾರ್ಯಕ್ರಮದ ಮೂಲಕ ನಾವು ಯೇಸು ಸ್ವಾಮಿಯನ್ನು ಮಾರಾಟ ಮಾಡೋದಿಲ್ಲ ಎಂಬತಕ್ಕಂಥ ನಿರ್ಧಾರವನ್ನು ಒಂದು ವೇಳೆ ನೀವು ತೆಗೆದುಕೊಂಡ್ರೆ ಈ ಕಾರ್ಯಕ್ರಮ ಯಶಸ್ಸನ್ನು ಕಂಡಿದೆ ಎಂಬತಕ್ಕಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಾ. ನಿಮ್ಮೂವರನ್ನು ದೇವರು ಆಶೀರ್ವದಿಸಲಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಯೇಸು ಸ್ವಾಮಿಯನ್ನು ಮಾರಾಟ ಮಾಡುತ್ತಿದ್ದೀರಾ? ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕೊಡಬೇಕು. ದೇವರು ನಿಮ್ಮ ಉತ್ತರವನ್ನು ಆಶೀರ್ವದಿಸಲಿ.